ಛೇ, ಎಷ್ಟು ದಿನ ಅಂತೇಳಿ ಇಲ್ಲಿ ಹಿಂಗೆ ನಮ್ಮ ಅಪ್ಪಯ್ಯನೂ ನಮ್ಮ ಅಜ್ಜಿಗೂ ನಮ್ಮ ಅಣ್ಣಯ್ಯರಿಗೂ ಎಲ್ಲರಿಗೂ ಸುಳ್ಳು ಹೇಳ್ಕೊಂಡು ಇಲ್ಲೇ ಇರೋದಪ್ಪ. ಒಂದಲ್ಲ ಒಂದು ದಿವಸ ಅವ್ರಿಗೂ ಅನುಮಾನ ಬರುತ್ತೆ, ರಾಣಿ ಯಾಕೆ ಇಲ್ಲೇ ಇದ್ದಾಳೆ ಅಂತನ. ನನ್ನ ಗಂಡ ಅಂತನೂ ಬರಂಗೆ ಕಾಣಿಸ್ತಾ ಇಲ್ಲ. ಅಮ್ಮಯ್ಯ ನನ್ನ ಮಾತು ಕೇಳಲಿಲ್ಲ ಅವತ್ತು. ದಿಮಾಕ್ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂತು. ಈಗ ನೋಡು, ನಾನು ಬರೀ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋಂಗಾಗೈತಿ ಈಗ. ಏನು ಮಾಡೋದು ಏನೋ. ಎಷ್ಟು ದಿನ ಅಂತೇಳಿ ಸುಳ್ಳ ಮುಚ್ಚಿಡೋಕ್ಕಾಗುತ್ತೆ? ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು. ದೇವ್ರೇ, ಏನಾದರೂ ಗೊತ್ತಾದ್ರೆ ಹಿಂಗೆ ಜಗಳ ಮಾಡ್ಕೊಂಬಂದಿದ್ದೀನಿ ಅಂತ ನನ್ನಂತೂ ನಮ್ಮ ಅಪ್ಪಯ್ಯ ಸುಮ್ಮನೆ ಬಿಡಲ್ಲ, ಸರಿಯಾಗಿ ಉಗೀತಾರೆ. ಗೊತ್ತಾಗಲ್ವಾ ಅಂತನ. ಅವಾಗಲೇ ಆಲೇ ಒಂದ್ಸಲ ಹಿಂಗೆ ಜಗಳ ಮಾಡ್ಕೊಂಬಂದು ಕೂತ್ಕೊಂಡು ಗಂಡನ ಮನೆಗೆ ಹೋಗದೆ ಪರದಾಡ್ಕೊಂಡು ಇಲ್ಲೇ ಇರೋಂಗಾಗಿತ್ತು. ಈಗ ಮತ್ತೆ ಹಂಗೆ ಆಗುತ್ತೋ ಏನೋ. ದೇವ್ರೇ, ನನ್ನ ಗಂಡ ಹೆಂಗಾದ್ರೂ ಮಾಡಿ ನಾನು ಬೇಕೇ ಬೇಕು ಅಂತ ಬರಲೇಬೇಕು. ನಮ್ಮ ಅತ್ತಿಗೆ ಏನಾದ್ರೂ ಕಾಯಿಲೆ ಬರಬೇಕು, ದೊಡ್ಡ ರೋಗ. ಅಲ್ಲಿ ಯಾರು ಮಾಡಿ ಕರಿಲ್ದಂಗೆ ಆಗಬೇಕು. ಅವಾಗ ನನ್ನ ಬೆಲೆ ಗೊತ್ತಾಗುತ್ತೆ. ಅವಾಗಲಾದ್ರೂ ಬಂದೇ ಬರಬೇಕು ನಾನು ಕರ್ಕೊಂಡು ಹೋಗಕ್ಕೆ ನನ್ನ ಗಂಡ. ನಮ್ಮ ಅತ್ತೆ ಒಂದಿಟ್ಟು ಇವಾಗ ಓಡಾಡ್ಕೊಂಡು ಅಡುಗೆ ಪಡ್ಗೆ ಮಾಡಿಕ್ತಾಳಲ್ಲ, ಅದಕ್ಕೆ ಬಿಡು. ಏನು ತಿಳಿದಿದ್ರೆ ಏನಂತೆ, ಅಮ್ಮ ಇದ್ದಾಳಲ್ಲ ಅಡುಗೆ ಮಾಡಿಕ್ಕಕ್ಕೆ, ಉಂಬಕ್ಕಿಕ್ಕಕ್ಕೆ, ಬಟ್ಟೆ ಒಗೆಯಕ್ಕೆ, ಎಲ್ಲ ನಮ್ಮ ಮನೆ ಕೆಲಸ ಮಾಡೋಕ್ಕೆ ಅಂತನ. ಈಗ ನನ್ನ ಅವಶ್ಯಕತೆ ಇಲ್ಲ ಅಂತ ಸುಮ್ಮನಾಗಿ ನನ್ನ ಗಂಡ. ನಮ್ಮ ಅತ್ತಿಗೆ ನನ್ನ ದೊಡ್ಡ ರೋಗ ಬಂದು ಮೂಲಿಗೆ ಬಿದ್ದರೆ ಅವಾಗ ಗೊತ್ತಾಗುತ್ತೆ ಹೆಂಡತಿ ಬೇಕು ಅಂತನ. ಆಗ ಬಂದೇ ಬರಬೇಕು ನನ್ನ ತಕ್ಕವನು. ಅಯ್ಯ ಯಾಕ ನೀನಿನ್ನ ಹೋಗಲ್ಲೇ ನಿಮ್ಮೂರಿಗೆ? ಯಾಕಿಲ್ಲೇ ಇದೆಯೋ ಸಂದಿನ ಆತು ನೀನು ಬಂದು? ನಿನಗೇನೋ ಕಷ್ಟ, ಸುಮ್ಮನೆ ಹೋಗೋದು ಕಲ್ತ ಬಂದ್ಬಿಟ್ಟ ಇಲ್ಲಿ. ಯೋಸನ್ ದಿನ ಆತಂದ್ರೆ ಏನ್ ನೀನ್ ಒಬ್ಬಂದೆ ಅಲ್ಲ ಮನೆ. ಈ ಮನೆಗೆ ನಾನು ಹುಟ್ಟಿದೀನಿ, ನೀನ್ ಒಬ್ಬನೇ ಇರ್ಬೇಕೇನ ಈ ಮನೆಗೆ? ಮುಚ್ಕೊಂಡು ಹೋಗು. ಅಯ್ಯ ರಾಮ, ನೀನು ಯಾವಾಗನ ಬಂದರೆ ಸ್ಯಾನ ದಿನ ಇರ್ತಿರ್ಲಿಲ್ವಲ್ಲ, ಅದೇ ಹೋಗ್ತಿದ್ದೆ. ಅದಕ್ಕೆ ಕೇಳಿದೆ, ನೀನು ಯಾಕೆ ಹಂಗಾಡ್ತೀಯ? ಬಿಡು, ನೀನು ಒಬ್ಳು. ನಾನೇನೋ ನಮ್ಮ ಅಕ್ಕಯ್ಯ ಅಂತ ಕೇಳಿರೆ ನನ್ನೇ ಬೈತೀಯ. ಬಿಡು, ನಿನ್ನೇನು ಮಾತಾಡ್ಸಲ್ಲ ನಾನು. ನೀನು ಮಾತಾಡ್ಸೋದೇ ಬೇಡ, ನಾನು ಹೋಗತಕ್ಕನ. ನೀನು ನನ್ನ ಮಾತೇ ಆಡಿಸ್ಬೇಡ. ನೀನು ಮಾತಾಡ್ಸಷ್ಟು ನನಗೆ ಸಿಟ್ಟು ಬರುತ್ತೆ. ಸುಮ್ಮನೆ ಇಲ್ಲದ್ದೆಲ್ಲ ತರಲೆ ಪ್ರಶ್ನೆ ಕೇಳ್ತಾನೆ. ಸುಮ್ಮನೆ ತಿಂದು ಅಲ್ಲೆಲ್ಲ ಹುಡುಗರ ಜೊತೆಗೆ ಆಟ ಆಡಕ್ಕೆ ಹೋಗೋದು ಬಿಟ್ಟು ನಿನಗಂತೂ ಬುದ್ಧಿ ಬರಲ್ಲ. ಸುಮ್ಮನೆ ಹೋಗೋದು ಕಲ್ತ. ನನಗೆ ಸಿಟ್ಟು ತರಿಸ್ಬೇಡ. ನನಗೆ ಈಗಲೇ ಸಿಟ್ಟು ನೆತ್ತಿಗೇರೈತಿ. ನೆತ್ತಿಗೇರೈತೆ? ಅಯ್ಯ ರಾಮ, ನೆತ್ತಿಗೇರಿದ್ರೇನಂತೆ? ಅದನ್ನ ಕೆಳಗೆ ಕೀಳಿಸು, ಏನೂ ಆಗಲ್ಲ. ನೆತ್ತಿ ಮೇಲೆ ಯಾಕೆ ಒತ್ಕೊಂಡಿದೀಯ ಅದನ್ನ? ಅಯ್ಯೋ ದಡ್ಡನ ಮಗನೇ, ಸಿಟ್ಟು ನೆತ್ತಿಗೆ ಆಯ್ತಂದ್ರೆ ಕೆಳಕ್ಕೆ ಇಳಿಸಂತೆ. ಕೆಳಕ್ಕೆ ಇಳಿಸ್ತೀನಿ ನೋಡು, ನೀನ್ ಇಳಿಸ್ತೀನಿ ಸರಿಯಾಗಿ ಇವಾಗ. ನಿನ್ ಮಕ್ಕದ ನೀರ ಸುಮ್ಮನೆ ಮುಚ್ಕೊಂಡು ಹೋದ್ರೆ ಸರಿ ಇವಾಗ. ಹೋಗ್ತೀನಿ ಬಿಡು. ನೀನಂತೂ ಹೆಂಗಾಡ್ತೀಯ ಹಂಗೇನೆ. ಬಂದಾಗಿದ್ದ ನೋಡ್ತಾ ಇದ್ದೀನಿ, ನೀನು ಬರೇ ಯಾವಾಗಲೂ ಮಕನ ಹಿಂಗೆ ಊದಿಸ್ಕೊಂಡಿರ್ತೀಯ. ಯಾಕೆ ಏನಾಗೈತೆ ನಿನಗೆ? ಸುಮ್ಮನೆ ಹೋದ್ರೆ ಸರಿ ಸುಂದ್ರ ಇವಾಗ. ಇಲ್ದಿರ ಏನು ಇಲ್ಲ, ಬೀಳ್ತಾವ ಅದೇ. ಹೋಗ ಹೋಗ. ಯಾಕೆ ರಾಣಿ, ಯಾಕೆ ಅವ್ನು ನಂಗೆ ಬೈತಾ ಇದೆಯಾ? ಏನು ಮಾಡ್ದ? ಮತ್ತೆ ಸುಮ್ಮನೆ ಏನ್ ಬೇಕಾ ತರಲೆ ಪ್ರಶ್ನೆ ಕೇಳ್ತಾನೆ. ಸುಮ್ಮನೆ ಹೋಗೋದ್ ಬಿಟ್ಟು. ಹೇ ಸುಂದ್ರ, ಯಾಕೋ ಏನಕ್ಕೆ ಅಂದವಳನ್ನ? ಪಾಪ ಅಲ್ಲ, ಅಕ್ಕಯ್ಯ ಬಂದವಳಲ್ಲ, ಒಂದೆರಡು ದಿವಸ ಇದ್ದೋಗಣ ಅಂತಾನ. ಅವಳು ಚೆನ್ನಾಗಿ ನೋಡ್ಕೊಂಬನ, ಅವಳಿಗೆ ಏನು ಬೇಕಾದನ್ನ ತಂದು ಕೊಡ. ನಮಗೇನಿಲ್ವಲ್ಲೋ? ಅವಳಿಗೆ ಬೇಜಾರು ಮಾಡ್ತೀಯಲ್ಲ ರಾಣಿಗೆ? ಗೊತ್ತಾಗಲ್ವೇನ ನಿನಗೆ? ಒದಿತಿ ನೋಡು. ಏನಂದವಳನ್ನ? ಅಯ್ಯೋ ಅಣ್ಣ, ನಾನು ಏನು ಅಂದಿಲ್ಲ, ಸುಮ್ಮನೆ ಬಂದು ಎಷ್ಟೊಂದು ದಿನ ಆಯ್ತು, ಇನ್ನು ಹೋಗಲ್ವಿ ಅಂತ ಕೇಳಿದೆ ಅಷ್ಟೇನೆ. ಮಾಮ ಬಂದಿಲ್ಲ ಯಾಕೆ ಅಂತ ಕೇಳಿದೆ, ಅದಕ್ಕೆ ಹಂಗೆ ಆಡ್ತಾ ಇದ್ದಾಳೆ ಅಕ್ಕಯ್ಯ. ಹೌದು ರಾಣಿ, ನಾನು ಈ ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆ ನೀನು ಒಂಥರ ಇದೆಯಲ್ಲ ಊರಿಂದ ಬಂದಾಗಿಂದನ? ಯಾಕೋ ನಿನ್ನ ಮಕ್ಕದಾಗೆ ಕಳೆನೇ ಇಲ್ಲಮ್ಮ. ಸಲ ಬಂದಾಗ ಖುಷಿಯಾಗಿ ಇದ್ದು 2 ದಿವಸಕ್ಕೆ ಹೋಗ್ತಿದ್ದೆ, ಆಮೇಲೆ 3-4 ದಿವಸ ಆಯಿತು. ಏನಾಯಿತು? ಏನು ಜಗಳ ಮಾಡ್ಕೊಂಬಂದೋ ಹೆಂಗೆ? ನನಗೆ ಯಾಕೋ ಅವತ್ತಿಂದನ ಹಿಂಗೆ ಅನ್ನಿಸ್ತೈತೆ. ಏನು ರಾಣಿ ಸಮಾಚಾರ? ಏ ರಾಣಿ, ನಿನ್ನೆ ಕೇಳ್ತಾ ಇರೋದು, ಯಾಕೆ ಸಪ್ಪಗಿದ್ಯಾ? ಏನಾದರೂ ಜಗಳ ಮಾಡ್ಕೊಂಬಂದ ಹೆಂಗೆ? ಹೇಳು, ಹೇಳು. ಅಯ್ಯೋ ಜಗಳ ಇಲ್ಲ, ಎಂತದೂ ಇಲ್ಲ. ಯಾಕೋ ಹಿಂಗೆ ಕೇಳ್ತಾ ಇದ್ಯಾ? ನಾನು 2 ದಿವಸ ಹೆಚ್ಚಾಗಿದ್ದಕ್ಕೆ ಎಲ್ಲ ಈ ಥರ ಎಲ್ಲ ಕೇಳ್ತಾ ಇದೆಯಲ್ಲ. ಆಯ್ತು ಬಿಡಪ್ಪ, ಹೋಗ್ತೀನಿ ನಾನು. ಇಲ್ಲಿರೋದ್ರಿಂದ ನಿಮ್ಮೆಲ್ಲರಿಗೂ ತೊಂದರೆ ಆಗ್ತೈತೇನೋ. ನಿನ್ಗೂ, ನಿನ್ನ ಹೆಂಡತಿಗೂ, ಈ ಸುಂದ್ರಿಗೂ ಎಲ್ಲರಿಗೂ ಅಲ್ವೇ? ಅಯ್ಯೋ, ನೀನು ಎಷ್ಟು ದಿನನಾದರೂ ಇರು, ನನಗೇನು ಬೇಜಾರೇನೂ ಇಲ್ಲ. ತಂಗಿ ತವ್ರ ಮನೆಗೆ ಬಂದರೆ ನನಗೆ ಬೇಜಾರಾಗುತ್ತಾ? ಖುಷಿ ಆಗುತ್ತೆ. ಆದರೆ ನಿನ್ನ ಮಕ್ಕದಾಗ ಯಾಕೋ ಆ ಖುಷಿನೇ ಕಾಣ್ತಾ ಇಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ, ಏನಾಯಿತು ಅಂತನ. ನಾನು ನಿಮ್ಮ ಅಣ್ಣನಾಗಿ ನಿನ್ನ ಕಷ್ಟ ಸುಖ ವಿಚಾರಿಸ್ಕೊಂಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ಕೇಳಿದೆ. ನಿಮ್ಮ ಅತ್ತಿಗೇನೋ ಹಂಗೆ ಅಂತಿದ್ಲು, ರಾಣಿ ಯಾಕೋ ಬಂದಾಗಿಂದ ಬೇಜಾರಲ್ಲೇ ಇದ್ದಾಳೆ, ಅವಳ ಮಕ್ಕದಾಗ ಕಳೆನೇ ಇಲ್ಲ, ಏನಾಯ್ತೋ ಏನೋ ಅಂತನ ಅಂತಿದ್ಲು. ಅದಕ್ಕೆ ನನಗೂ ಹಂಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇನೆ. ಯಾಕೆ ನನ್ನ ನೋಡಿದ್ರೆ ನಿನ್ಗೆ ಯಾಕೆ ಹಂಗ ಅನ್ಸುತ್ತೆ? ಯಾಕೆ? ಅವ್ನಿಗೊಬ್ನಿಗೆ ಅಲ್ಲ ಕಣಮ್ಮ ರಾಣಿ, ನನಗೂ ಕೂಡ ಹಂಗೆ ಅನ್ನಿಸ್ತೈತೆ. ನೀನು ಯಾಕೋನ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನೋ ಅಂತನ.
ನೀನು ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಸರಿಯಾಗಿ ಏನೋ ಯೋಚನೆ ಮಾಡ್ತಿರ್ತೀಯ, ಊಟ ಟೈಮಿಗೆ ಸರಿಯಾಗಿ ತಿನ್ನಲ್ಲ, ಸುಮ್ಮನೆ ಇರ್ತೀಯ. ಅದಕ್ಕೆ ನಾನು ಈ ವಿಷಯನ ಮಾತಾಡಬೇಕು ಅಂತಿದ್ದೆ. ಅಷ್ಟೊಳಗೆ ರವಿನೇ ಕೇಳ್ತಾ ಇದ್ದಾನೆ, ಈ ಮನೆಗೆ ಎಲ್ಲರಿಗೂ ಅನುಮಾನ, ನೀನೇನು ಜಗಳ ಗಿಗಳ ಮಾಡ್ಕೊಂಡು ಬಂದಿದ್ಯೋ ಹೆಂಗೆ ಅಂತಾನ. ಅಯ್ಯೋ ಅಪ್ಪ, ನಿಮಗೂ ಅನುಮಾನನ ನಾನು ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ಅಂತನ? ಅಯ್ಯೋ ಏನ್ ನೀವು ಈ ತರ ಎಲ್ಲ ಕೇಳ್ತಾ ಇದ್ದೀರಾ? ಅಣ್ಣ ನೀನು ಸುಂದರನು ಹಂಗೆ ಕೇಳ್ತಾನೆ. ಏನಾಗಿದೆ ನಿಮ್ಗೆ? ನಾನು ಒಂದ್ 2 ದಿವಸ ಹೆಚ್ಚಾಗಿದ್ರೆ ಅದಕ್ಕೆ ಅಷ್ಟಕ್ಕೇನೆ ಜಗಳ ಮಾಡ್ಕೊಂಡ್ ಬಂದೇವಳೆ ರಾಣಿ ಅಂತ ಅನ್ಕೊಂಡ್ಬಿಡದ ನೀವೆಲ್ರೂ? ಅದಕ್ಕಲ್ಲ, 2 ದಿವಸ ಹೆಚ್ಚಾಗಿದೆಯಾ ಅಂತಲ್ಲ, ನೀನು ಮಾತಾಡೋದು, ನೀನು ನೋಡೋದು ಎಲ್ಲ ನೋಡಿದ್ರೆ ಹಂಗೆ ಅನ್ಸುತ್ತೆ. ನಗುನೇ ಇಲ್ಲ ನಿನ್ನ ಮಕ್ಕದಾಗೆ, ಏನೋ ಚಿಂತೆ ಮಾಡ್ತಿರ್ತೀಯ ಯಾವಾಗ್ಲೂ. ಅದಕ್ಕೆ ಕೇಳಿದ್ದು ಅಷ್ಟೇನೆ. ಏನ್ರಿ, ಏನು ನಮ್ಮ ರಾಣಿನ ಯಾಕೆ ಹಿಂಗೆ ಎಲ್ಲರೂ ನಿಂತ್ಕೊಂಡು ಏನೋ ಕೇಳ್ತಾ ಇದ್ದೀರಾ? ಏನ್ ನಿಮ್ಮ ಅನುಮಾನ? ಅಪ್ಪ, ಈಗ ಅಮ್ಮಯ್ಯನೇ ಬಂದೈತೆ, ಅಮ್ಮಯ್ಯನೇ ತಾನೆ, ಅಮ್ಮಯ್ಯನ ಜೊತೆಗೆ ತಾನೆ ನಾನು ಬಂದಿದ್ದಿಲ್ಲಿಗೆ. ಕೇಳ್ರಿ ಬೇಕು ಅಂದ್ರೆ, ನಾನೇನು ಜಗಳ ಮಾಡ್ಕೊಂಡು ಬಂದಿಲ್ಲ. ಅಯ್ಯೋ, ನಿಮ್ಮ ಅಮ್ಮಯ್ಯನ ಕೇಳಂಗಿದ್ದಿದ್ರೆ ನಾನು ಯಾವತ್ತ ಕೇಳ್ತಿದ್ದೆ ಬಿಡು. ನಿಮ್ಮಮ್ಮ ಯಾವತ್ತಾನೆ ನಾನು ಕೇಳಿದಾಗ ನಿಜ ಹೇಳ್ತಾಳೆ ಹೇಳು. ಅದು ಅಲ್ದೇನೆ ನಿನ್ನ ನೋಡ್ಕೊಂಬರ್ತೀನಿ ಅಂತ ಹೇಳಿ ಬಂದ್ಲು ನಿಮ್ಮೂರಿಗೆ, ಆದರೆ ನಿನ್ನ ಜೊತೆಗೆ ಕರ್ಕೊಂಬಂದಿದ್ದಾಳೆ. ಅದಕ್ಕೆ ನನಗೆ ಅವತ್ತೇ ಅನುಮಾನ ಬಂತು. ನಿಮ್ಮ ಅಮ್ಮನ ಕೇಳಿದ್ಕೆ ಹಂಗೇನಿಲ್ಲ, ಅವಳೇ ಬರ್ತೀನಿ ಅಂದ್ಲು, ಅದಕ್ಕೆ ಕರ್ಕೊಂಬಂದೆ. 1-2 ದಿವಸ ಇದ್ದೋಗ್ಲಿ, ಯಾಕೆ ಬೇರೆ ಹುಷಾರಿಲ್ಲ ಅಂತಿದ್ಲು ಅಂತನ ಹೇಳಿದ್ಲು ನಿಮ್ಮ ಅಮ್ಮಯ್ಯ. ಆದರೆ ಬಂದಾಗಿಂದ ಹುಷಾರಾಗಿ ಇದ್ದೀಯಾ? ಆದರೆ ನಿನ್ನ ಮಕ್ಕದಾಗ ನೋಡಿದ್ರೆ ಕಳೆನೇ ಇಲ್ಲ. ಯಾಕೆ ಅಂತಾನ. ಅಮ್ಮ ನೋಡಮ್ಮ, ಇವರೆಲ್ಲ ಹೆಂಗ್ ಕೇಳ್ತಾ ಇದಾರೆ, ನಾನು ಏನ್ ಹೇಳಿ ಹೇಳು? ರಾಣಿ ನೀನ್ ಸುಮ್ನಿರು, ನಾನೆಲ್ಲ ಹೇಳ್ತೀನಿ. ಏನ್ರಿ ನಿಮ್ದು ಏನ್ ಅನುಮಾನ? ಜಗಳ ಮಾಡ್ಕೊಂಡ್ ಬಂದಿದ್ದಾಳೆ ರಾಣಿ ಅಂತಾನ ನೀವ್ ಹೇಳ್ತಾ ಇರೋದು? ಅಯ್ಯೋ, ಜಗಳ ಮಾಡ್ಕೊಂಡ್ ಬಂದಿದ್ಯಾ ಇಲ್ವಾ ಅಂತ ಕೇಳಿದ್ವಿ ಅಷ್ಟೇ. ಯಾಕೋ ಅವಳು ಸಪ್ಪಗಿದ್ಲಲ್ಲ, ಏನೋ ಯೋಚನೆ ಮಾಡ್ತಿದ್ಲು, ಅದಕ್ಕೆ ಕೇಳಿದ್ವಿ ಅಪ್ಪ ಅಷ್ಟೇನೆ. ನಿನಗೇನಮ್ಮ ಗೊತ್ತು? ನೀನಾದ್ರೂ ಹೇಳು, ಏನಾದರೂ ಗಂಡನ ಮನೆಗೆ ಏನಾರ ಸಮಸ್ಯೆನಾ ಹೆಂಗೆ? ಅಯ್ಯೋ ಅದು ರವಿ, ಅವಳು ಗಂಡನೇ ಕಳ್ಸ್ಕೊಟ್ಟ ಕಣೋ. ಯಾಕೋ ರಾಣಿ ಇತ್ತೀಚೆಗೆ ಸ್ವಲ್ಪ ಸಣ್ಣಕ್ಕಾಗಿದ್ದಾಳೆ, ಸುಸ್ತು ಅಂತಿದ್ದಾಳೆ. ಸ್ವಲ್ಪ ದಿನ ಕರ್ಕೊಂಡೋಗಿ ಅತ್ತೆ, ಅಲ್ಲಾದ್ರೂ ಚೆನ್ನಾಗಿರ್ಲಿ. ಇಲ್ಲಿ ತುಂಬಾ ಕೆಲಸ, ಅಡಿಕೆ ಕಾಯಿ ಸುಲಿಯೋದು, ಪ್ಯಾಕೆಟ್ ಮಾಡೋದು, ಅಡುಗೆ ಮಾಡೋದು, ಮನೆ ಕೆಲಸ ಎಲ್ಲ ಅವಳೇ ನೋಡ್ಕೊಂತಾಳೆ. ಸ್ವಲ್ಪ ದಿನ ಕರ್ಕೊಂಡೋಗ್ರಿ, ಆರಾಮಾಗಿರ್ಲಿ ತವ್ರ ಮನೆಗೆ ಅಂತ ಅವಳು ಗಂಡನೇ ಕಳಿಸ್ಕೊಟ್ಟಿದ್ದು. ಅದಕ್ಕೆ ನಾನು ಕರ್ಕೊಂಬಂದೆ. ಹೌದಾ? ಅಳಿಯಂದ್ರೆ ಕಳಿಸ್ಕೊಟ್ರ ರಾಣಿನ ಕರ್ಕೊಂಡೋಗ್ರಿ ಸ್ವಲ್ಪ ದಿನ ಅಂತನ? ಮತ್ತೆ ಅವತ್ತೇ ಹೇಳಿದೆ ತಾನೆ, ಅವಳು ಹುಷಾರಿಲ್ಲ ಅದಕ್ಕೆ ಕರ್ಕೊಂಬಂದಿನಿ ಅಂತಾನ. ಇನ್ನ ನಿಮ್ಮ ಅನುಮಾನ ಬಗ್ಗೆ ಅರ್ದಿಲ್ವಾ? ಸುಮ್ಮನೆ ಕೆಲಸ ಇದ್ರೆ ನೋಡೋಗ್ರಿ ಹೋಗಿ. ರಾಣಿ ಎದ್ದಳಮ್ಮ, ಎದ್ದು ಉಣ್ಬಾ ನೀನು. ಉಂಡು ಏನಾನ ಕೆಲಸ ಇದ್ರೆ ನೋಡು. ಅಯ್ಯೋ, ನನಗೆ ಊಟ ಬೇಡ, ಏನು ಬೇಡ. ನಡಿಯಮ್ಮ, ಒಂದ್ ಸ್ವಲ್ಪ ಹೊತ್ತು ನಮ್ಮ ತೋಟದ ಕಡೆ ಕಾರನ್ನು ಹೋಗಿ ಬರೋಣ. ನನಗೆ ಬೇಜಾರಾಗ್ತೈತೆ ಇವರೆಲ್ಲ ಹಿಂಗೆ ಕೇಳಿನು. ಸರಿ ಬಾರೆ ರಾಣಿ, ನಾವು ಹೋಗೋಣ ಅತ್ಲಾಗಿ. ಇವ್ರ ಹೆಂಗಾದ್ರೂ ಮಾಡ್ಕೊಂಬ್ಲಿ ಇಲ್ಲಿದ್ದು. ಬಾ ಹೊಲ್ ಕಡೆಗೆ ಹೋಗಿ ನೋಡ್ಕೊಂಬರೋಣ. ಮತ್ತಗೆ ಕುಕ್ಕೊಂಡು ಬೇಜಾರು ನಿನ್ಗೂನು. ಬಾ ಹೋಗೋಣ, ನಾನು ಹೊಲ್ ಕಡೆಗೆ ಹೋಗಿ ಸ್ಯಾನೆ ದಿನ ಆಗಿತ್ತು. ಬಾ ಹೋಗೋಣ, ನಡಿಯಮ್ಮ, ಸುಮ್ಮನೆ ಹೋಗೋಣ. ಇವ್ರಿಗೆ ನಾನೊಂದು ವಾರ ಇರಂಗಿಲ್ಲ ಇಲ್ಲಿ. ಅನುಮಾನ ಶುರು ಆಗ್ಬಿಡುತ್ತೆ, ಯಾಕೆ ಬಂದೇವಳೋ ಏನೋ ಅಂತಾನ. ಅಪ್ಪ, ನಿನಗೂ ಅನುಮಾನನ? ರಾಣಿ ಗಂಡನ ಜೊತೆಗೆ ಜಗಳ ಮಾಡ್ಕೊಂಬಂದೇಳೆ ಅಂತಾನ? ಹ್ಞೂ ಕಣಪ್ಪ, ರಾಣಿ ಮೇಲೆ ಅನುಮಾನ, ನಿಮ್ಮ ಅಮ್ಮ ಏನು ಹೋಗಿ ಅಲ್ಲಿ ಏನು ಕಿತಾಪತಿ ಮಾಡ್ಬೇ ಅಂದೇಳು ಅಂತ ನನಗೂ ಒಂದು ಸ್ವಲ್ಪ ಅನುಮಾನ. ರಾಣಿ ಮೇಲೆ ಒಂದಿಟ್ಟು ನಂಬಿಕೆ ಐತೆ ನನಗೆ, ಆದರೆ ನಿಮ್ಮ ಅಮ್ಮನ ಮೇಲೆ ನಂಬಿಕೆ ಇಲ್ಲ. ಅಲ್ಲಿ ಹೋಗಿ ಅದೇನು ಅಳಿಯಂದ್ರಿಗೆ ಅದೇನ ಅಂದು ಬಂದ್ಲೋ ಏನೋ ಅಂತ ಅಷ್ಟೇನೆ. ಸರಿ ನಡೀರಿ, ಇನ್ಯಾಕೆ ಅವ್ರು ಹೇಳಿರಲ್ಲ ಏನೂ ಇಲ್ಲ ಅಂತಾನೆ. ಊಟ ಮಾಡೋಣ. ಸರಿ ಮಾವ, ಇಲ್ಲೇ ಕೂತ್ಕೊಂಡಿರಿ, ಊಟಕ್ಕೆ ಇಕ್ಕಂಬಂದು ಕೊಡ್ತೀನಿ. ಊಟ ಮಾಡಿರಂತೆ ಎಲ್ಲರೂ. ಸುಂದ್ರ ಕೂತ್ಕೊ, ಊಟ ಮಾಡುವಂತೆ. ಸರಿ ನಮ್ಮ ಈಕೆ ಬಂದು ಕೊಡು, ಊಟ ಮಾಡ್ತೀವಿ ಇಲ್ಲೇನೆ. ಕುಕ್ಕಳೋ ರವಿ, ಸುಂದ್ರ ಕುಕ್ಕಳೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.